ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮತ್ತೊಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಆಟ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿರುವಂತಹ DK ಶಿವಕುಮಾರ್ ನಾನು ಹೈಕಮಾಂಡ್ CMಗೆ ಬಿಟ್ಟ ವಿಚಾರ ಇದೆಲ್ಲ, ಇದು ವರಿಷ್ಠರನ್ನ ಭೇಟಿಯಾಗುವಂತ ಸರ್ವ ಪ್ರಯತ್ನದಲ್ಲಿದ್ದರೂ ಕೂಡ ಆ ಸಂದರ್ಭದಲ್ಲಿ ಅವ್ರು ಹೇಳಿದಂಥದ್ದು ಇದು ನನ್ನ ಹೈಕಮಾಂಡ್ ನಡುವೆ ಇರುವಂತಹ ವಿಚಾರ ಅಂತ ಅವ್ರು ಏನೇ ಹೇಳ್ತಾ ಇದ್ರು ಕೂಡ ಅವರ ಆಪ್ತರು ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೂರ್ಯನಂತೆಯೇ ನಮ್ಮ ಪಥವೂ ಬದಲಾಗಿದೆ, DK ಶಿವಕುಮಾರ್ಗೆ ಯೋಗ ಕೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ CM ಮಾತ್ರ ರಾಜಣ್ಣ ಅವರ ನಿವಾಸದಲ್ಲಿ ನಾಟಿ ಕೋಳಿ ಸಾರು ಸವಿದು ನನಗೇನು ಗೊತ್ತಿಲ್ಲಪ್ಪ ಅಂತಿದ್ದಾರೆ. ಸಂಕ್ರಾಂತಿ ಮುಗಿಯುತ್ತಿದ್ದಂತೆ ದೆಹಲಿ ಅಂಗಳಕ್ಕೆ ಕುರ್ಚಿ ಕಾಳಗ. ಹೈಕಮಾಂಡ್ ನಾಯಕರ ಭೇಟಿಗೆ ಬಂದಿದ್ದೇನೆಂದ DK. I have come here only to meet my party leader. He has got every right to meet every leader in the country. ದೆಹಲಿಗೆ ಪಥ ಬದಲಾಗಿದೆ, ಯೋಗ ಕೂಡಿ ಬರ್ತಿದೆ ಎಂದ ಶಿವಗಂಗಾ. ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಯೋಗ ಇವತ್ತು ಕೂಡಿ ಬರ್ತಾ ಇದೆ ಅನ್ನೋದು ಒಂದು ಭಾವನೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ನಮ್ಮದು ಇವತ್ತು ಪಥ ಬದಲಾವಣೆ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಹೈಕಮಾಂಡ್ ಸಹ ನಮ್ಮನ್ನು ಪಥ ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಮ್ಮಿಂದ ನಿಮ್ಮಿಂದ CM ಬದಲಾಯಿಸಲು ಆಗಲ್ಲ ಎಂದ ಜಮೀರ್. ಆ ಕುರ್ಚಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಸಂಕ್ರಾಂತಿ ಹಬ್ಬ ಮುಗ್ದಿದೆ, ಕಾಂಗ್ರೆಸ್ನಲ್ಲಿ ಮುಗಿಲೆದ್ದಿರೋ ಕ್ರಾಂತಿ ಮಾತ್ರ ಮುಗಿಯುತ್ತಿಲ್ಲ. ಸಂಕ್ರಾಂತಿ ಕಳೆದು ಶಿವರಾತ್ರಿ ಬಂದರೂ ಕುರ್ಚಿ ಕಾಳಗ ಮುಂದುವರಿಯೋ ಎಲ್ಲ ಲಕ್ಷಣಗಳು ಗೋಚರಿಸ್ತಿವೆ. ಆದರೆ DK ಬಣ ಮಾತ್ರ ಕ್ರಾಂತಿಯ ನಿರೀಕ್ಷೆಯಲ್ಲಿದೆ. ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಸೂರ್ಯ ಪಥ ಬದಲಿಸಿದಂತೆ ನಮ್ಮ ಪಥವು ದೆಹಲಿ ಕಡೆಗೆ ಬದಲಾಗಿದೆ ಅಂತಿರೋ DK ಟೀಮ್ ಪಟ್ಟ ಸಿಗೋ ನಿರೀಕ್ಷೆಯಲ್ಲಿದೆ. ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಯೋಗ ಇವತ್ತು ಕೂಡಿ ಬರ್ತಾ ಇದೆ ಅನ್ನೋದು ಒಂದು ಭಾವನೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ಸಂಕ್ರಾಂತಿ ಮುಗಿಯುತ್ತಿದ್ದಂತೆ DCM DK ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಅಸ್ಸಾಂ ಚುನಾವಣಾ ವೀಕ್ಷಕರಾಗಿರೋ DK AICC ಸಭೆಯಲ್ಲಿ ಭಾಗಿಯಾಗಿ ಚರ್ಚಿಸಿದ್ದಾರೆ. ವಿಷಯ ಇದಲ್ಲ, ದೆಹಲಿಯಲ್ಲಿರೋ DK ಈಗಾಗಲೇ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋ ಸರ್ವ ಪ್ರಯತ್ನದಲ್ಲಿ ದೆಹಲಿಗೆ ತೆರಳಿರೋ DK ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲೆಂದೇ ದೆಹಲಿಗೆ ಬಂದಿದ್ದೇನೆ. ಏನೇ ಇದ್ರೂ CM ಹೈಕಮಾಂಡ್ ಮತ್ತು ನನ್ನ ನಡುವಿನ ವಿಚಾರ ಬಹಿರಂಗವಾಗಿ ಚರ್ಚಿಸಲ್ಲ ಎಂದಿದ್ದಾರೆ. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. DK ದೆಹಲಿ ಪ್ರವಾಸ ಬಂಡೆ ಬಣದಲ್ಲಿ ಹೆಚ್ಚಾಯ್ತಾ ಉತ್ಸಾಹ. ಮೊನ್ನೆ ತಮಿಳುನಾಡಿಗೆ ಹೋಗ್ತಿದ್ದ ರಾಹುಲ್ ಮೈಸೂರು ಏರ್ಪೋರ್ಟ್ನಲ್ಲಿ ಕಮ್ ಟು ಡೆಲ್ಲಿ ಅಂತ CM DCMಗೆ ಕರೆ ನೀಡಿದ್ರು. ಇದರ ಬೆನ್ನಲ್ಲೇ DK ದೆಹಲಿಗೆ ಹಾರಿದ್ದು. ನಾಳೆಯೂ ದೆಹಲಿಯಲ್ಲೇ ಇರಲಿದ್ದಾರೆ. DK ದೆಹಲಿ ಪ್ರವಾಸದಿಂದ ಅವರ ಆಪ್ತರಲ್ಲಿ ಉತ್ಸಾಹ ಹೆಚ್ಚಿದೆ. ಸಂಕ್ರಾಂತಿಯಲ್ಲಿ ಸೂರ್ಯ ಪಥ ಬದಲಿಸಿದಂತೆ ನಮ್ಮ ಪಥ ದೆಹಲಿ ಕಡೆ ಬದಲಾಗಿದೆ. ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡಿರೋದು ಉತ್ತಮ ಬೆಳವಣಿಗೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ವಿಶ್ವಾಸದ ಬಾಣ ಬಿಟ್ಟಿದ್ದಾರೆ. ಸಂಕ್ರಾಂತಿ ಮುಗಿಯಿತು, ಇನ್ನೇನಿದ್ರು ಯುಗಾದಿಗೆ ನೋಡೋಣ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ಅದೇ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯ ಪಥ ಬದಲಾವಣೆ ಆಗ್ತದೆ. ಅದೇ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಪಥ ಸಂಘಟನೆ, ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರದ ಕಡೆ ಇತ್ತು. ನಮ್ಮದು ಇವತ್ತು ಪಥ ಬದಲಾವಣೆ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಹೈಕಮಾಂಡ್ ಸಹ ನಮ್ಮನ್ನು ಪಥ ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ನೋಡೋ ಮಾರ್ಚಲ್ಲಿ ನೋಡ, ಅದು ಮಾರ್ಚು ಹೋಗ್ತದೆ. ಅದು ಇನ್ನು DKಗೆ CM ಯೋಗ ಕಟ್ಟಿಟ್ಟ ಬುತ್ತಿ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರೆ, ನಮ್ಮಿಂದ ನಿಮ್ಮಿಂದ ಬದಲಾಯಿಸಲು ಆಗಲ್ಲ ಅಂತ ಜಮೀರ್ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿಬ್ಬರನ್ನು ಒಟ್ಟಿಗೆ ಕರೆದಿದ್ದಾರೆ ಹೈಕಮಾಂಡು. ಏನೋ ಒಂದು ಆಶಾಭಾವನೆ ಇದೆ, ಏನೋ ಒಂದು ಒಳ್ಳೆಯದಾಗ್ತದೆ. ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಯೋಗ ಇವತ್ತು ಕೂಡಿ ಬರ್ತಾ ಇದೆ ಅನ್ನೋದು ಒಂದು ಭಾವನೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆಲ್ಲ ಒಂದು ಕಡೆ ಇತ್ತು.
ಆ ನಿಟ್ಟಿನಲ್ಲಿ ಸಹ ನಾವು ಅದನ್ನು 2 ವರ್ಷಕ್ಕೆ ಆಯ್ಕೆ ಕಾಯ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಪೂರಕವಾದ ಬೆಳವಣಿಗೆ ಆಗಿರೋದ್ರಿಂದ ಒಂದು ಖುಷಿ ತಂದಿದೆ. ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಕೇರಳ ರಾಜ್ಯದ ವೀಕ್ಷಕರಾಗಿರೋ ಸಚಿವ ಕೆಜೆ ಜಾರ್ಜ್ ಕೂಡ ದೆಹಲಿಯಲ್ಲಿದ್ದಾರೆ. ಡಿಕೆ ಭೇಟಿಗೂ ಮುನ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ರಾಜ್ಯ ವಿದ್ಯಮಾನದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಭೇಟಿಯಾಗುವ ಪ್ರಯತ್ನದಲ್ಲಿದ್ದ ಡಿಕೆ ಕೂಡ ರಾಹುಲ್ ಭೇಟಿಯಾಗಿ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಡಿಕೆಗೆ ತುಮಕೂರಲ್ಲಿ ರಾಜಣ್ಣ ಭೇಟಿಯಾದ ಸಿಎಂ. ಆತ ಡಿಕೆ ದೆಹಲಿಯಲ್ಲಿದ್ರೆ ಈತ ಸಿಎಂ ರಾಜಣ್ಣ ನಿವಾಸದಲ್ಲಿ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ ಸವಿದಿದ್ದಾರೆ. ಕೆಎನ್ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡುತ್ತೇನೆಂದ ಸಿಎಂ. ಡಿಕೆ ದೆಹಲಿಗೆ ತೆರಳಿರುವ ಬಗ್ಗೆ ಗೊತ್ತಿಲ್ಲಪ್ಪ ಎಂದಿದ್ದಾರೆ. ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲಪ್ಪ. ಈತ ಮುಖ್ಯಮಂತ್ರಿಯನ್ನ ಲೀಸ್ ಬೇಸಡೆಯಿಂದ ಎಚ್ಡಿಕೆಗೆ ಎಚ್.ಸಿ. ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಒಂದು ಕಡೆ ಒಬ್ಬರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಲೀಸ್ ಇದ್ರೆ ಎಷ್ಟು ಇರ್ಬೇಕಾಯ್ತು? ಅಲ್ಲರಿ ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು, 11 ತಿಂಗಳು, 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಹಂಗಿದ್ರೆ ಇವರು ಎಸ್ ಕಂಪ್ಲೀಟೆಡ್ 5 years, ನಾವು ಎಸ್ ಕಂಪ್ಲೀಟೆಡ್ ಮೋರ್ ದೆನ್ 2.5 years. ಸ್ಟಿಲ್ ಈಸ್ ಇನ್ ಆಫೀಸ್. ಏನು ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ. ವಿಶೇಷ ಅಧಿವೇಶನ, ಸಂಸತ್ ಬಜೆಟ್ ಸೆಷನ್ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಮಯ ಸಿಗುತ್ತಾ? ರಾಜ್ಯ ನಾಯಕತ್ವದ ಬಗ್ಗೆ ಚರ್ಚಿಸುತ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.